ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ರ ಡಾಕುಳಗಿ. ಇದೀಗ ಮುಖ್ಯಾಂಶಗಳು. ಔರಾ ತಾಲೂಕಿನ ಏಕಂಬ ಗ್ರಾಮದಲ್ಲಿ ಗೋರ್ ಬಂಜಾರ ಸಮಾಜದ ಗೋರ್ ಮೇಳಾವ ಯಶಸ್ವಿ. ಪೀಡಿತ, ವಂಚಿತ, ಶೋಷಿತರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವುದೇ ನಮ್ಮ ಉದ್ದೇಶ. ಸಂದೇಶ್ ಚೌಹಾಣ್. ಏಕಂಬದಲ್ಲಿ ನಡೆದ ಗೋರ್ ಮೇಳದಲ್ಲಿ ಕಾಶಿನಾಥ್ ನಾಯಕ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ಸಂದೇಶ್ ಚೌಹಾಣ್. ವಿವಿಧ ಮುಖಂಡರಿಂದ ನುಡಿ ನಮನ ಉಪನ್ಯಾಸ ಕಾರ್ಯಕ್ರಮ. ಡಿಸೆಂಬರ್ 2ನೇ ವಾರದಿಂದ ಬೀದರ್ನಿಂದ ಬೆಂಗಳೂರಿಗೆ ಟ್ರೂಜೆಟ್ ವಿಮಾನ ಪ್ರತಿನಿತ್ಯ ಹಾರಾಟ. ಜನರ ಪ್ರಯಾಣಕ್ಕೆ ಎಷ್ಟರ ಮಟ್ಟಿಗೆ ಸ್ಪಂದಿಸಲಿದೆ ಕಾದು ನೋಡಬೇಕಾಗಿದೆ. ಡಿಸಿ ರಾಮಚಂದ್ರನ್ ಆರ್. ಹುಮ್ನಾಬಾದ್ ತಾಲೂಕು ವಕೀಲರ ಸಂಘದ ವತಿಯಿಂದ ಪ್ರತಿಭಟನೆ. ಉಪ ನೋಂದಣಿ ಅಧಿಕಾರಿಗೆ ವರ್ಗಾವಣೆ ಮಾಡುವಂತೆ ಆಗ್ರಹ. ತಹಸೀಲ್ದಾರ್ ಅವರಿಗೆ ಮನವಿ. ಬೀದರ್ ಜಿಲ್ಲೆಯಲ್ಲಿ ಸಾರಿಗೆ ಸಂಪರ್ಕ ವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ. ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆಯಾಗುತ್ತಿದೆ. ಹೀಗೆ ಮುಂದುವರೆದರೆ ವಿದ್ಯಾರ್ಥಿಗಳೊಂದಿಗೆ ಉಗ್ರ ಪ್ರತಿಭಟನೆ. ಶಾಸಕ ಈಶ್ವರ್ ಖಂಡ್ರೆ. ಔರಾ ತಾಲೂಕಿನ ಕೌಡ್ಗಾಂವ್ ಗ್ರಾಮದಲ್ಲಿ ಕಾಂಗ್ರೆಸ್ನ ಭೀಮರಾವ್ ಪಾಟೀಲ್ ಅವರಿಂದ ಭರ್ಜರಿ ಪ್ರಚಾರ. 19 ಗ್ರಾಮ ಪಂಚಾಯತ್ ಸದಸ್ಯರಿಗೆ ಭೇಟಿ. ಮನೆಗಳಿಗೆ ತೆರಳಿ ಮತಯಾಚನೆ. ಇಸ್ರೇಲ್ ಪ್ರಧಾನಿಯವರ ಮಾಧ್ಯಮ ಸಲಹೆಗಾರ್ತಿ ಅವಿಶಾಗ್ ಅವಿನೋಮ್ ಅವರಿಗೆ ರಾಜ್ಯ ಅಭಿವೃದ್ಧಿ ಸಮಿತಿ ಸದಸ್ಯ ಶಿವಯ್ಯ ಸ್ವಾಮಿ ಭೇಟಿ. ಬೀದರ್ ಭೇಟಿಗೆ ಇಸ್ರೇಲ್ ಮಾಧ್ಯಮ ಸಲಹೆಗಾರ್ತಿ ಉತ್ಸುಕತೆಯ ಇಂಗಿತ. ವಾರ್ತೆಗಳ ವಿವರ. ಗೋರ್ ಬಂಜಾರ ಸಮಾಜದ ವತಿಯಿಂದ ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಏಕಂಬಾದ ಸೇವಾನಗರ ತಾಂಡದಲ್ಲಿ ಗೋರ್ ಮೇಳ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ನವೆಂಬರ್ 28ರಂದು ಬೆಳಗ್ಗೆ 10 ಗಂಟೆಗೆ ಆರಂಭವಾದ ಮೇಳವು ಸಾಯಂಕಾಲ 6 ಗಂಟೆವರೆಗೆ ನಿರಂತರವಾಗಿ ಯಶಸ್ವಿಯಾಗಿ ಜರುಗಿತು. ಗೋರ್ ಸೇನಾ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಸಂದೇಶ್ ಚೌಹಾಣ್ ಅವರು ಮಾತನಾಡಿ, ದೇಶದಾದ್ಯಂತ ಸಮಾಜದ ಜನರನ್ನು ಜಾಗೃತಿ ಮಾಡಲು, ಸರ್ಕಾರಿ ಸೌಲಭ್ಯಗಳಿಂದ ವಂಚಿತವಾದ ಸಮಾಜವನ್ನು ಎಚ್ಚರಿಸಲು ಉತ್ತಮ ದಾರಿಯಲ್ಲಿ ಸಮಾಜದ ಚಳವಳಿ ನಡೆಯುತ್ತಿದೆ ಎಂದು ನುಡಿದರು. ಈ ಹಿಂದೆ ಗೋರ್ ಮೇಳವು ಮಹಾರಾಷ್ಟ್ರ, ಕರ್ನಾಟಕ ಸೇರಿದಂತೆ ಹಲವಾರು ರಾಜ್ಯಗಳಲ್ಲಿ ನಿರಂತರವಾಗಿ ನಡೆಯುತ್ತಿದೆ. ಗೋರ್ ಬಂಜಾರ ಸಮಾಜವು ಕಠಿಣ ಪರಿಶ್ರಮ ಪಡುವ ಸಮಾಜವಾಗಿದ್ದು ಯಾರಿಗೂ ತೊಂದರೆ ನೀಡಿಲ್ಲ. ಭಾರತಕ್ಕೆ ಸ್ವಾತಂತ್ರ್ಯ ದೊರೆತು 75 ವರ್ಷಗಳು ಗತಿಸಿದರೂ ನಮ್ಮ ಸಮಾಜಕ್ಕೆ ಇನ್ನೂ ಯಾವುದೇ ಸೌಲಭ್ಯ ಸಿಕ್ಕಿಲ್ಲ. ಸರ್ಕಾರದ ನೀತಿಯಿಂದ ನಮಗೆ ತೀವ್ರ ತೊಂದರೆಯಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಯಾರು ಎಷ್ಟೇ ಅಡೆತಡೆ ನೀಡಿದರೂ ಸಂಘಟನೆ ನಿಲ್ಲದು. ಬಂಜಾರ ಸಮಾಜದ ಜಾಗೃತಿಯೇ ನಮ್ಮ ಪ್ರಮುಖ ಗುರಿಯಾಗಿದೆ ಎಂದು ಸಂದೇಶ್ ಚೌಹಾಣ್ ಅವರು ತಿಳಿಸಿದರು. ಗೋರ್ ಶಿಖವಾಡಿ ಪ್ರಮುಖರಾದ ಕಾಶಿನಾಥ್ ಜಾಧವ್ ಅವರು ಮಾತನಾಡಿ, ಗೋರ್ ಮೇಳಕ್ಕಾಗಿ ಪ್ರತಿ ತಾಂಡಗಳಿಗೆ ತೆರಳಿ ಮೇಳಕ್ಕೆ ಆಹ್ವಾನ ನೀಡಿದ್ದೇವೆ. ಆದರೆ ನಮ್ಮ ಬಂಜಾರ ಸಮಾಜದ ಪ್ರಮುಖರೇ ನಮಗೆ ತೊಂದರೆ ನೀಡಿದ್ದಾರೆ. ಆದರೂ ನಮ್ಮ ಯುವಕರು ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಲು ಪ್ರಯತ್ನ ಮಾಡಿದ್ದಾರೆ. ನಮ್ಮ ಸಮಾಜದ ಪ್ರಮುಖ ವ್ಯಕ್ತಿಗಳು ನಮ್ಮ ಮೇಳ ಒಡೆಯಲು ಪ್ರಯತ್ನ ಮಾಡಿದರು. ಆದರೂ ಅವರಿಗೆ ಸೆಡ್ಡು ಹೊಡೆದು ಸಮಾಜದ ಬಾಂಧವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ದಾರೆ. ನಮ್ಮ ಗೋರ್ ಮೇಳ ಯಶಸ್ವಿಯಾಗಿದೆ ಎಂದು ತಿಳಿಸಿದರು. ಗೋರ್ ಸೇನಾ ಬೀದರ್ ಜಿಲ್ಲಾ ಪ್ರಮುಖರಾದ ಬಾಳಾಸಾಹೇಬ್ ರಾಠೋಡ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, 1952ರ ನಿಜಾಮನ ಕಾಲದಲ್ಲಿ ಏಕಂಬ ಗ್ರಾಮದಲ್ಲಿ ಗೋರ್ ಮೇಳ ನಿರಾಯಾಸವಾಗಿ ನಡೆದಿತ್ತು. ಆದರೆ ಇಂದು ನಮ್ಮ ಸಮಾಜದ ಪ್ರಮುಖರು ಗೋರ್ ಮೇಳ ನಡೆಯುವಾಗ ತೊಂದರೆ ನೀಡಿದ್ದು ಖಂಡನೀಯ. ಅವರೆಲ್ಲ ತಿಳಿದುಕೊಳ್ಳುವ ಅವಶ್ಯಕತೆ ತುಂಬ ಇದೆ ಎಂದು ನುಡಿದರು. ಜಾಣ್ಚೋ ಛಾಣ್ಜೋ ಪಚಚ್ ಮಾಣ್ಜೋ ಎಂದು ತಿಳಿಸಿದರು. ಗೋರ್ ಮೇಳದಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಬಾಂಧವರು ಪಾಲ್ಗೊಂಡಿದ್ದರು. ಅವರೆಲ್ಲ ತಮ್ಮ ಸ್ವಂತ ಖರ್ಚಿನಲ್ಲಿಯೇ ವಾಹನಗಳ ಮೂಲಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ದು ಶ್ಲಾಘನೀಯ ಎಂದು ರಾಠೋಡ್ ಅವರು ತಿಳಿಸಿದರು. ಇದೇ ವೇಳೆ ಶಶಿಕಲಾ ನಾಯಕ್, ಸಂಪತ್ ಚೌಹಾಣ್, ಆರ್ಸಿ ಭಿಯಾ, ಭೋಜರಾಜ್ ನಾಯಕ್, ಶ್ರೀರಾಮ್ ನಾಯಕ್, ರವಿ ಕಾರ್ಭಾರ್, ನೆहरू ನಾಯಕ್, काशीनाथ जाधव ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. गोर बंजारा समाज में गोर सेना नाम का एक संगठन जो कि राष्ट्रीय लेवल पे काम करती है, उस राष्ट्रीय संगठन का मैं राष्ट्रीय अध्यक्ष हूँ. आज यहाँ पर कर्नाटक स्टेट में बीदर डिस्ट्रिक्ट में औरा तालुका में एकंबा नाम का जो तांडा है, यहाँ तांडे पर गोर बंजारा समाज का एक राष्ट्रीय लेवल का एक सम्मेलन यहाँ पर हमने आयोजित किया. अब सम्मेलन आयोजित करने का जो हमारा उद्देश्य है कि गोर बंजारा समाज इस देश में करीबन 25 से ज़्यादा राज्यों में उधर वो रहता है और हमारा जो समाज है अति प्राचीन समाज है. पूरे भारत में हर जगह हमारा समाज देखने मिलता है. आज़ादी के 75 साल होने आए, फिर भी इस समाज को जो मूलभूत सुविधा है वो सुविधा अभी तक नहीं मिली. और उसके साथ साथ जो भी जो संगठन बनना चाहिए, जो ताकत बननी चाहिए, वो ताकत बनना बहुत ज़रूरी है. इसमें एकता बनना बहुत ज़रूरी है. तो समाज में एकता बनाने के लिए, अपने हक अधिकार के लिए लड़ने की जो एक उम्मीद है, वो उम्मीद जगाने के लिए, वो धारणा बढ़ाने के लिए आज यहाँ पर पूरे भारत में के सब हमारे गोर बंजारा समाज के हमारे जो
मोमेंट के लोग हैं, हमारे संगठन के जो लोग हैं, सभी लोग यहाँ पर आए थे और बहुत ही अच्छा तरह से इधर कर्नाटक से जो भी हमें रिस्पांस मिला, बहुत अच्छा रिस्पांस मिला है। और हम बहुत खुश है कि जिस रास्ते से हम निकल रहे हैं वो रास्ता सही दिशा में जा रहा है, इस बात की हमें खुशी है। इससे पहले कहाँ पर हुआ सर? देखिए, गोर मड़ाव ये तो पिछले कम से कम 10-12 साल से चल रहा है। हर साल में ऐसे मड़ाव हम लेते हैं। इसके पहले महाराष्ट्र में पहली बार जालना में हुआ था 2011 में। उसके बाद 2013 में यवतमाल डिस्ट्रिक्ट में हुआ था। उसके बाद 2014, 2017, 16, 17, 18 अपने महाराष्ट्र में बुल्ढाना डिस्ट्रिक्ट में हुआ था। उसके साथ साथ पिछले 2 साल पहले अपने कर्नाटका में जो कोप्पड़ है, वहाँ पर बहादुर बंडा करके गौर बंजारा समाज का एक हिस्टोरिकल प्लेस है, वहाँ पर भी इसी तरह से पूरे देश का एक गौर बंजारा समाज का सम्मेलन वहाँ पर हुआ था। उसके बाद तेलंगाना में जो लोकामसन नाम का एक होली प्लेस है गौर बंजारा समाज का, अपने महबूबाबाद डिस्ट्रिक्ट में, तो वहाँ पर भी सेम इसी तरह का गौर मड़ाव हुआ था। और उसके बाद आज जो एक्चुअली ये जो डेट है 24-25 नवंबर, वो लक्की शाह बंजारा का शहादत दिन करके वो हम मानते हैं उसको, तो उस दिन की स्मृति समाज में रहनी चाहिए, उसका इतिहास, उसकी प्रेरणा समाज में जाना चाहिए। इसलिए आज 27-28 को सैटरडे संडे रहने की वजह से आज यहाँ पर वो अवसर ध्यान में लेते हो, यहाँ पर लक्की शाह बंजारा का शहादत दिन के नाम से ये प्रोग्राम है। जी, गवर्नमेंट को इस स्टेज से मैं यही बताना चाहता हूँ कि हमारा जो गौर बंजारा समाज है बहुत ही हार्ड वर्कर समाज है, बहुत ही ऑनेस्ट समाज है। और ಗೋರ್ ಶಿಕ್ವಾಡಿ ಪ್ರಮುಖವಾಗಿ ಕೆಲಸ ಮಾಡ್ತಾ ಇದ್ದೀವಿ ನಾವು। ಇದು ಸುಮಾರು 15-20 ದಿವಸ ಹಿಡಿದು ತಾಂಡಗಳಿಗೆ ಹೋಗಿ ಏನು ಸಹಾಯ ತಗೋಬೇಕು ಮತ್ತು ಜನರಿಗೆ ನಮ್ಮದು ಗೋರ್ ಶಿಕ್ವಾಡಿ ಅವ್ರ ಗೋರ್ ಸೇನಾ ಬಗ್ಗೆ ಒಂದು ಜಾಗೃತಿ ಮೂಡಿಸ್ಬೇಕೆಂಬ ಒಂದು ಪ್ರಯತ್ನ ಮಾಡಿದ್ದೀವಿ। ನಮ್ಮದೆಲ್ಲ ಸಂಘಟಿತದವರು, ನಮ್ಮದು ಹುಡುಗರೆಲ್ಲ ಮನೆ ಹೋಗಿ ಏನು ಸಹಾಯ ತೊಗೋಬೇಕಾಗಿ ತೊಗೊಂಡಿದ್ದೀವಿ। ಅದರಾಗಿ ಭೀ ಭಾಳಷ್ಟು ನಮ್ಮದೇ ಜನ ಒಳಗೆ ವಿಘ್ನ ಹಾಕೋಂಥ ಕೆಲಸ ಮಾಡಿದವ್ರನ್ನೂ ನಮ್ಮ ಹುಡುಗರು ಯಾವುದೇ ಅಂಜಿಕೆ ಆತಂಕ ಇಲ್ಲದೆ ಮನೆಗೆ ಹೋಗಿ ಏನು ಅವ್ರಲ್ಲಿನ ಸಹಾಯ ತೊಗೊಂಡಿದ್ದಾರೆ। ಅದಕ್ಕೆ ಇದು ಉದ್ದೇಶ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸಂದೇಶ್ ಭಾಯ್ ಚವಾಣ್ ಹೇಳಿದರು, ಇದು ಉದ್ದೇಶ ಏನದ ಸಮಾಜಗೊಂದು ಹಕ್ಕು ಅಧಿಕಾರ ಒಂದು ಜಾಗೃತಿ ಮಾಡೋಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ ಗೋರ್ ಶಿಕ್ವಾಡಿ ಅವ್ರ ಗೇರ್ಸನ ಮತ್ತು ನಮ್ಮದೇ समाजದವರಿಗೆ। मैं औराद से ही हूँ। ये जो मड़ाव था गोर मड़ाव, ये हमारे बंजारा समाज को जागृति के लिए, समाज को जगाने के लिए, हमारे जो रूढ़ी है, परंपरा है, संस्कार संस्कृति सभी डूबते जा रहा है, इसलिए जगाने के लिए ये जो नेशनल संगठन है, एक मूवमेंट है गोर शिकवाड़ी, उनके ओर से हर साल को एक स्टेट में होता है। तो हम अभी जो हमारे गोर शिकवाड़ी के तालुका कोऑर्डिनेटर जादव साहब बोले, वैसा ही हमारे तालुके के लोग इस मूवमेंट के इस जो मिलने वाले अनुभव से वंचित रह गए, ये बात का दुख होता है। और एकम्बा में करने का वजह है कि भारत देश आज़ादी के पहले यहाँ पे एक मूवमेंट चला था और यहाँ पे भी एक गोर मड़ाव हुआ था 1952 में, जो हमारे को मिलने के बाद इसी जगह पर वो किया गया। तो अभी हमारे तालुके से लोग नहीं आने का वजह हमको तो ಔರಾದ್ ತಾಲೂಕಿನ ಏಕಂಬ ಗ್ರಾಮದ ಸೇವಾನಗರ್ ತಾಂಡದಲ್ಲಿ ನಡೆದ ಗೋರ್ ಶಿಕ್ವಾಡಿ ಗೋರ್ ಮೇಳದಲ್ಲಿ ರಾಜ್ಯ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಮುಖಂಡರು ಆಗಮಿಸಿ ತಮ್ಮ ವಿಚಾರಗಳನ್ನು ಮಂಡಿಸಿದರು। ಇದಕ್ಕೂ ಮೊದಲು ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಸಂದೇಶ್ ಚೌಹಾಣ್ ಅವರು ಚಳುವಳಿಯ ಸಂಸ್ಥಾಪಕರಾದ ಶ್ರೀ ಕಾಶಿನಾಥ್ ನಾಯಕ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು। ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಬಂಜಾರ ಕಲಾವಿದರು ತಮ್ಮ ಅಮೂಲ್ಯವಾದ ಕಲೆಯನ್ನು ಪ್ರದರ್ಶನ ಮಾಡಿದರು। ಕಾರ್ಯಕ್ರಮದಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಬಂಜಾರ ಸಮಾಜದ ಬಾಂಧವರು ಪಾಲ್ಗೊಂಡಿದ್ದರು। ಸಾಯಂಕಾಲದವರೆಗೆ ನಡೆದ ಕಾರ್ಯಕ್ರಮದಲ್ಲಿ ಬೇಸರ ಪಡದೆ ನಿರಂತರ ಪಾಲ್ಗೊಂಡಿದ್ದು ಅಚ್ಚರಿ ಮೂಡಿಸಿತು। कर्नाटक राज्य बहादुर बंडारे ऊपर गोरमाटिनो गोर मळावी होतो एसी इसराव तेरे सदार तेरे माई एसी इसरावत ओटे मेना गोरमाटी लढणी बंद पडेवाचा गोरमाटी लढणी बंद वेवाचा गोरमाटी संघटन वेळचा अरे भ्याब कु करीचा आहे आपण गोरमाटी कुरेचा आहे हे वाटे विचार करे सारू एसी इसरावत ओटे मेना ना पेपर ना मीडिया टीवी ना फेसबुक ओटे में 3,60,000 लोग बहादुर बंडा पर गोरमाटी गोळावी येते
आणि वोटनाने जेवण गोरमाटी उतराला कोळाव हे सकाळचं आणि निर्णय हे सकाळचं याची इसरावतरे नेतृत्वरमाई आणि भियाव ये देशरमाई फिरंगी राजा होता आणि गोरमाटी बांधण्यावर होता तो गोरमाटी बोली भाषा रूढी संस्कृती परंपरा जतन रकारे सारू आपण खोली खोली माई तांडे पे गाम छोड़तानी तांडे पेड़े माई आपण रेणू लागिया आणि मार संस्कृती बचावू लागिया ही वातवत ठरी थी आणि दारो निकले ना पोरिया ताला निकले ते में ना होली बांधतानी पूरे गोरमाटी सोवल्ले निकले थे हे गोरमाटी हो गोरमाटी छोड़ मत पेनारी धाती गोरमाटी छोड़ मत पेनारी धाती तांडे गामे गामे मा बारा भानगडी तांडे पेड़े बाप दादार शिकवारी तांडे पेड़े बाप दादार शिकवारी उस शिकवारी लेफ्ट में रेखा के तानी मत खरो तो भियाव अरे भियाव गोरू पर अन्याय अत्याचार बचा जना गोर माओ घालाचा संदेश कुसुलेन दायर छ संदेश इलेन दायर छ तो बा आता जे कहीं वचाराम सांभळे वाळ छ ए पर गौर करे छ का तो तुम्हारे हमारे डिलेर माय गोरू रो लोई सकरन गौर करे छ म काल परम एक कॉलेज पर मन बलाय संदेश सर एक कॉलेज पर बलाय कॉलेज आर्य लोकुरो राजस्थान आर्य कॉलेज आर्य लोकुरो बोले लगाड़े संविधान दिने पर 26 नवंबर संविधान दिन छ आणि वो तेरो प्राचार्य वो तेरे टोटल लेक्चरर वो तो जना बोलो चुने मकलागो आत्रा सानवाचे गोर सेना गोर शिकवाडी महाराष्ट्रारे माई जत्रा बी काय गोर माटीच कोने ओबीसीच कोने तो जत्रा बी आमदार खासदार आणि मंत्री छ वो मंत्री रे घरे पर काळे ध्वजा ले जान ताणे काळे फ्लैग देख ले जान ताणे वोनु रे भूमिका रे आजाद भारत 72 75 वर्षेर माए संविधान लागू वेंताणे 72 वर्षेर माए हमार सारू तम लोग कहींच किदे कोने कारण काळे झेंडा ले जा ओनु रो निषेध करे रो काम लोकशाहीर माए होयचा ई गोर शिकवाडी गोर सेनार काम छ ई हर्या गऱ्या नत्तू खऱ्या रो काम छनी मर्दे रो काम मिनिस्टर था कोई एक आदि मिनिस्टर हरराम को खासदार कोई ये विरोध में बोलो कोने बोलो आणि बोले वालों भी छई कहा करो जो कहा तो बोलो मालक नाली था हमारो मालक कोई छने हमारो मालक सेवालाल था हम गोर मालक था आणि ये सदाशिव आयोगेर विरोध में सदाशिव आयोगेर विरोध में कर्नाटक रे 17 जिल्ला में 34 जागा मेमोरंडम किदे होराटा किदे आंदोलन किदे ही गोर सेनार ताकत आणि आजी तमुन विश्वास जरो आवाळे ताणे में ये सदाशिव आयोगेर जर सिफारिशें लागू है तो ये पूरे कर्नाटक राज्य में धने रकालो पूरे कर्नाटक राज्य में संदेश अभियान नेतृत्व हेठ आदरणीय नायक काशीनाथ येऊन अर्ज करताणे आता मग तमार समोर एक विषय लेना आहे परमतितन सामान रहतो जसं की गोर शिकवाडी काही कररीच गोर सेना काही कररीच वरे सातू साथ जसं की नायक 14 वात केलसे लगे वो 14 वाते मध्ये एक शेती महत्त्वाचं वाच शिक्षण आणि वो शिक्षण सारू गोर शिकवाडी वडीती रायसीना फाउंडेशन ही काम कररीच ही रायसीना फाउंडेशन काहीच करो देखील घेतो ही आजरो दाडोच उ दाडो आणि रायसीना येरो घणो मोठो नातोच आगड़ी उन नातो तमने समजणं घणो गरजेचं आपण आता काय ये दाडेपच काय ही वात समजणं घणो गरजेचं कारण मग तमने थोडाशे आलारा इतिहास एमले जाळोच ही जे काही लखीशा बंजाराच लाखा गोर जे आपण कचा वो लाखा गोरे काही वात समजणं गरजेचं आपण व गोर कुळीरचा जे गोर कुळीर ही लखीशा बंजाराच लाखा गोर कुळ येतो काय येते ही आपण का समजून गरजेचं अंगाडी मत का तो जे काही रायसी नाही वाद चालू किदेच गळे लोक जण ही शब्द सांभाळायचं जण होण ही वाद ध्याने मायने की रायसीना काहीच ಈ ರಾಯಸಿನ ಕಥೋ ಕೈ ಬೀದರ್ನಿಂದ ಬೆಂಗಳೂರಿಗೆ ಟ್ರೂಜೆಟ್ ವಿಮಾನ ಹಾರಾಟ ಆರಂಭವಾಗಿತ್ತು. ಆದರೆ ಕೆಲವು ತಿಂಗಳುಗಳಿಂದ ಸಡನ್ ಆಗಿ ವಿಮಾನ ಕ್ಯಾನ್ಸಲ್ ಆಗುತ್ತಿರುವುದನ್ನು ಗಮನಿಸಿದ ಪ್ರಯಾಣಿಕರು ಸಾಕಷ್ಟು ಮನವಿಗಳನ್ನು ಸಲ್ಲಿಸಿದ್ದಾರೆ. ಹೀಗಾಗಿ ಡಿಸೆಂಬರ್ 2ನೇ ವಾರದಿಂದ ಪ್ರತಿನಿತ್ಯ ವಿಮಾನ ಹಾರಾಟ ಆರಂಭಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಯಾವ ನಿರ್ಧಾರಗಳನ್ನು JMR ಅಧಿಕಾರಿಗಳು ತೆಗೆದುಕೊಳ್ಳುತ್ತಾರೆ ಕಾದು ನೋಡಬೇಕಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ರಾಮಚಂದ್ರನ್ ಆರ್ ಅವರು ಸುದ್ದಿಗಾರರಿಗೆ ತಿಳಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ತಿಳಿಸಿದ ರಾಮಚಂದ್ರನ್ ಅವರು ಟ್ರೂಜೆಟ್ನವರು ಸರಿಯಾಗಿ ಸರ್ವಿಸ್ ಕೊಡ್ತಾ ಇಲ್ಲ, ಇದ್ದಕ್ಕಿದ್ದಂತೆ ರದ್ದು ಮಾಡುತ್ತಿರುವುದರಿಂದ ಜನರಿಗೆ ತೊಂದರೆಯಾಗುತ್ತಿದೆ ಎಂದು ಜನರು ಮನವಿ ಸಲ್ಲಿಸಿದ್ದಾರೆ ಎಂದು ತಿಳಿಸಿದರು.
ಇವತ್ತು ಬೀದರ್ ಜಿಲ್ಲೆಯಲ್ಲಿ ಇರುವ ನಮ್ಮ ವಿಮಾನ ನಿಲ್ದಾಣದ ಸಂಬಂಧಿಸಿದಂತೆ GMRನ ಚೀಫ್ ಆಪರೇಷನ್ಸ್ ಆಫೀಸರ್ ಜೊತೆಗೆ ಇವತ್ತು ವಿಡಿಯೋ ಸಂವಾದವನ್ನು ಕೂಡ ನಡೆಸಿದ್ದೀವಿ. ಟ್ರೂಜೆಟ್ನವರು ಕಂಟಿನ್ಯೂಸ್ ಆಗಿ ಸರ್ವಿಸ್ ಕೊಡ್ತಾ ಇಲ್ಲ, ಇರ್ರೆಗ್ಯುಲರ್ ಸರ್ವಿಸಸ್ ಇದೆ, ಆಮೇಲೆ ವಿತೌಟ್ ಎನಿ ಇಂಟಿಮೇಷನ್ ಕ್ಯಾನ್ಸಲ್ ಆಗ್ತಾ ಇದೆಯಾ ಅಂತ ಹೇಳಿ ಜನರು ಜಾಸ್ತಿ ಆ ಟ್ರೂಜೆಟ್ ಫ್ಲೈಟ್ಸ್ಗಳನ್ನು ಬುಕ್ ಮಾಡದೇ ಇರೋದ್ರಿಂದ ಮತ್ತು ಅದು ಇನ್ ಟರ್ನ್ ಲೀಡ್ಸ್ ಟು ಕ್ಯಾನ್ಸಲೇಷನ್ ಆಫ್ ಫ್ಲೈಟ್ಸ್ ಅಂತ ಹೇಳಿ ಎಲ್ಲ ಅವರು ಹೇಳಿದ್ದಾರೆ. ಆದರೆ ಈಗ ಡಿಸೆಂಬರ್ 2ನೇ ವಾರದಿಂದ ಕಡ್ಡಾಯವಾಗಿ ರೆಗ್ಯುಲರ್ ಫ್ಲೈಟ್ಸು ಮಾಡ್ತೀನಿ ಅಂತ ಹೇಳಿ ಟ್ರೂಜೆಟ್ಸ್ ಆಪರೇಷನ್ ಮ್ಯಾನೇಜರ್ ಪ್ರಸಾದ್ ಅವರು ತಿಳಿಸಿರ್ತಾರೆ. ಅದರೊಂದಿಗೆ ಈಗ GMR ಚೀಫ್ ಆಪರೇಷನ್ ಮ್ಯಾನೇಜರ್ ಅವರು ಕೂಡ ಅವರೊಂದಿಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಎನ್ನುವ ಮಾಹಿತಿಯನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇದು ಎಷ್ಟು ಸಕ್ಸಸ್ಫುಲ್ ಆಗಿ ಆಗುತ್ತದೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡಬೇಕಾಗ್ತಾ ಇದೆ. ಧನ್ಯವಾದ. ಸುದ್ದಿ ಸಮಯದಲ್ಲಿ ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಮತ್ತೆ ಸುದ್ದಿ ಸಮಯ ವಾರ್ತೆಗಳಿಗೆ ಸ್ವಾಗತ. ಭ್ರಷ್ಟಾಚಾರದಲ್ಲಿ ತೊಡಗಿರುವ ಜಿಲ್ಲೆಯ ಹುಮ್ನಾಬಾದ್ ತಾಲೂಕು ಉಪ ನೋಂದಣಾ ಅಧಿಕಾರಿ ವರ್ಗಾವಣೆಗೆ ಆಗ್ರಹಿಸಿ ತಾಲೂಕು ವಕೀಲರ ಸಂಘದಿಂದ ಸೋಮವಾರ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ವಕೀಲರ ಸಂಘದ ಅಧ್ಯಕ್ಷ ಉದಯ್ ಕುಮಾರ್ ಶೀಲ್ವಂತ್ ಮಾತನಾಡಿ, ಇಂಥ ಭ್ರಷ್ಟ ಅಧಿಕಾರಿಗೆ ಹುಮ್ನಾಬಾದ್ಗೆ ಬಂದಿರುವುದು ಇದೇ ಮೊದಲು ಎಂದು ಇಂಥ ಅಧಿಕಾರಿಯನ್ನು ತಕ್ಷಣದಿಂದಲೇ ವರ್ಗಾವಣೆಗೊಳಿಸಬೇಕು ಎಂದು ಒತ್ತಾಯಿಸಿದರು. ವಕೀಲರ ಸಂಘದ ಉಪಾಧ್ಯಕ್ಷೆ ಪುಷ್ಪಾ ಹಲ್ಮಡ್ಗಿ, ಪ್ರಧಾನ ಕಾರ್ಯದರ್ಶಿ ಹರೀಶ್ ಜಿ ಅಗಡಿ, ಪ್ರಮುಖರಾದ ಸತೀಶ್ ರಾಂಪುರೆ, ಪ್ರಭಾಕರ್ ನಾಗರಾಳೆ, ಅಶೋಕ್ ವರ್ಮಾ ಮತ್ತಿತರರು ಮಾತನಾಡಿದರು. ರವಿಕಾಂತ್ ಹೂಗಾರ್, ವಿರ್ಶೆಟ್ಟಿ ಪರ್ಶೆಟ್ಟಿ, ಮಹಾದೇವಪ್ಪ, ಅರವಿಂದ್ ಭಾಲ್ಕಿಕರ್, VK ಪಾಟೀಲ್, ಸಂದೀಪ್ S ಜಾಜಿ ಮೊದಲಾದವರು ಇದ್ದರು. ಇವರೊಂದು ಅಧಿಕಾರಿಗಳಿದ್ದಾರೆ ಅಥವಾ ಏನು ಹವಾಲ್ದಾರಾಗಿ ಕೆಲಸ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇದೆ. ಅದಕ್ಕೆ ಅಂತ ವ್ಯಕ್ತಿಗಳು ಈ ತಕ್ಷಣ ಇವತ್ತಿಂದಿಂದೆ ಅವರೊಂದಿಗೆ ಈ ಹುದ್ದೆಯಲ್ಲಿ ಕೂಡುವುದ ಅತಿ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಅದಕ್ಕೆ ನೀವು ಎಲ್ಲರೂ ಕೂಡಂದಿಗೆ ಆ ವ್ಯಕ್ತಿ ಎಲ್ಲಿವರೆಗೆಲ್ಲ ಅಲ್ಲಿವರೆಗೆ ನಾವು ಈ ಹೋರಾಟ ಕಂಟಿನ್ಯೂ ಇರ್ತದೆ ಅಂತೇಳಿ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಅದಕ್ಕೆ ನೀವು ಎಲ್ಲರೂ ಇವತ್ತು ಬಂದಿದ್ದ ಉದ್ದೇಶ ಅವರಿಗೆ ತೆಗಿಬೇಕು, ಒಳ್ಳೆಯ ಅಧಿಕಾರಿಗಳನ್ನು ತಂದು ಹುಮ್ನಾಬಾದಲ್ಲಿ ಆಗುವಂತ ನೋಂದಣಿ ಕೆಲಸ ಸೂಕ್ಷ್ಮವಾಗಿ ಸುಗಮವಾಗಿ ಹೋಗ್ಬೇಕಂತೇಳಿ ನಾನು ವಿನಂತಿಸಿಕೊಳ್ತಾ ಇದ್ದೀನಿ ಈ ಸಭೆಯ ಮುಖಾಂತರ. ಅದು ಅಲ್ಲದೆ ಇನ್ನೊಂದು ಹೇಳ್ಬೇಕಾದ್ರೆ ಯಾರೇ ವ್ಯಕ್ತಿ ಬರಲಿ, ಇವತ್ತು ಕಡು ಬಡವನೆ ಆಗಿರ್ಬೋದು, ಶ್ರೀಮಂತ ಇರ್ಬೋದು, ಆ ಒಂದು ಹುದ್ದೆಯಲ್ಲಿ ಕೂತಿದಂತ ವ್ಯಕ್ತಿಗಳು ಸರಿ ಸಮಾನವಾಗಿ ನೋಡ್ಕೊಳ್ಬೇಕು. ಆದ್ರೆ ಅವ್ರು ನೋಡುವಂತ ನಿಖರವಾಗಿ ಒಂದು ನೋಡಿದಾಗ ಒಳ್ಳೆಯವರು ಯಾರು ಕೆಟ್ಟವರು ಯಾರು ಒಂದು ಉನ್ನತ ಹುದ್ದೆಯಲ್ಲಿ ಇದ್ದಂತ ವ್ಯಕ್ತಿಗಳು ಅದ್ರ ಬಗ್ಗೆನೂ ವಿಚಾರ ಮಾಡ್ತಾ ಇಲ್ಲ ಅಂದ್ರೆ ಅಂತ ಕೆಟ್ಟ ಅಧಿಕಾರಿಗಳು ಈ ಉನ್ನತ ಹಂತದಲ್ಲಿ ಮೊಟ್ಟ ಮೊದಲಿಗೆ ಬಂದಾರ. ಅಂತವ್ರನ್ನು ಈ ಕೂಡಲೇ ತೆಗೆದು ಇಡ್ಬೇಕಂತೇಳಿ ನಾನು ಈ ಮುಖಾಂತರ ಹೇಳಕ್ ಇಚ್ಛೆ. ಅದಕ್ಕೆ ನನಗೊಂದು ಎರಡು ಮಾತು ಹೇಳಕ್ ಅರ್ಥದ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಧನ್ಯವಾದ ಮುಗಿಸ್ತೀನಿ. ಇಡೀ ಬೀದರ್ ಜಿಲ್ಲೆಯಾದ್ಯಂತ ಸಾರಿಗೆ ಸಂಪರ್ಕದ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು, ಬಸ್ಗಳ ವ್ಯವಸ್ಥೆ ಸರಿಯಾಗಿಲ್ಲದೆ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಿಗೆ ಹೋಗಲು ಮತ್ತು ಬರಲು ತೀವ್ರ ತೊಂದರೆಯಾಗುತ್ತಿದ್ದು, ಇಂದು ಮಕ್ಕಳು ಶಾಲೆಗೆ ಹೋಗದೆ ನಿಂತಿದ್ದನ್ನು ನೋಡಿ ಮಕ್ಕಳಿಗೆ ಕೇಳಿದಾಗ ಬಸ್ ವ್ಯವಸ್ಥೆ ಇಲ್ಲದನ್ನು ಕಂಡು ನನಗೆ ನೋವಾಯಿತು. ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದಾರೆ? ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರಾ ಎಂದು ಶಾಸಕ ಈಶ್ವರ್ ಖಂಡ್ರೆ ಅವರು ಪ್ರಶ್ನೆ ಮಾಡಿದರು. ಇದು ಹೀಗೆ ಮುಂದುವರೆದರೆ ವಿದ್ಯಾರ್ಥಿಗಳೊಂದಿಗೆ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಈಶ್ವರ್ ಖಂಡ್ರೆ ಅವರು ಎಚ್ಚರಿಕೆ ನೀಡಿದರು. ಬನ್ನಿ ಈಶ್ವರ್ ಖಂಡ್ರೆ ಅವರು ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ನಾನು ಭೇಟಿಯಾಗಿದ್ದೆ
ಅವಾಗ ಭೇಟಿಯಾಗಿದ್ದು ನಾವು ಗೋರ್ಚಿಂಚೋಳಿಗೆ ಹೋಗ್ತಾ ಇದ್ದೀವಲ್ಲ, ಗೋರ್ಚಿಂಚೋಳಿಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಮಕ್ಕಳು ಕಂಪ್ಲೇಂಟ್ ಕೊಟ್ಟರು, ಸರಿಪಡಿಸ್ತೀವಿ. ಈಗ ಮತ್ತೆ ನಾನು ಕಾಕನಾಡಕ್ಕೆ ಹೋಗ್ತಾ ಇದ್ದೆ, ಮಕ್ಕಳಿಗೆ ನೋಡಿದೆ ಗೇಟ್ ಹತ್ರ ನಿಂತಿದ್ದಾರೆ, ಬಾಟ್ಸಂಗ್ವಿ ಮಕ್ಕಳಿದ್ದಾರೆ. ಇವತ್ತು ನಾನು ನಿಲ್ಲಿಸಿ ಕೇಳಿದೆ, ನಾನು ಪದೇ ಪದೇ ಬೀದರ್ನ ಸಾರಿಗೆ ಅಧಿಕಾರಿಗಳಿಗೆ, MDಗೆ, ಬಾಲ್ಕಿ ತಾಲೂಕಿನಾದ್ಯಂತ ಮತ್ತು ಬೀದರ್ ಜಿಲ್ಲೆಯಾದ್ಯಂತ ಸಾರಿಗೆ ವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ. ಅನೇಕ ಇವತ್ತು ಏನು ಶೆಡ್ಯೂಲ್ಸ್ ಇದ್ದು ಅವೆಲ್ಲ ಇವತ್ತು ಬಂದ್ ಆಗಿಬಿಟ್ಟಿದ್ದಾವೆ. ಹೀಗಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾ ಇದೆ. ಬೆಳಿಗ್ಗೆ ಶಾಲೆಗೆ ಹೋಗಲಿಕ್ಕೂ ವಿಳಂಬ ಆಗ್ತಾ ಇದೆ. ಬಸ್ ಬರದೇ ಇದ್ದ ಕಾರಣ ಖಾಸಗಿ ವಾಹನದಲ್ಲಿ ಬರಬೇಕಾಗ್ತಾ ಇದೆ, ನಡ್ಕೊಂಡು ಬರಬೇಕಾಗ್ತಾ ಇದೆ. ವಾಪಸ್ ಹೋಗಲಿಕ್ಕೂ ಅದರಲ್ಲಿ ಏನು ನಮ್ಮ ಬಾಲಕಿಯರಿದ್ದಾರೆ ಅವರಿಗೂ ತೊಂದರೆ ಆಗ್ತಾ ಇದೆ. ಇಷ್ಟೆಲ್ಲ ಹೇಳಿದರೂ ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ಇದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಮತ್ತು ಇವತ್ತು ಸಂಪೂರ್ಣ ಈ ಸಾರಿಗೆ ಇಲಾಖೆಯ ಆಡಳಿತ ನಿಷ್ಕ್ರಿಯಗೊಂಡಿದೆ. ಇಲ್ಲಿ ಬಂದರೆ ಡ್ರೈವರ್ಗಳದ್ದು ಕಂಪ್ಲೇಂಟ್ ಇದೆ, ಕಂಡಕ್ಟರ್ಗಳು ಕಂಪ್ಲೇಂಟ್ ಇದೆ, ಬಿ ಶೆಡ್ಯೂಲ್ ಪ್ರಾರಂಭ ಮಾಡ್ತಾ ಇಲ್ಲ. ಮತ್ತು ನಮ್ಮ ಮ್ಯಾನೇಜರ್ ಜೊತೆಯಲ್ಲೂ ಮಾತಾಡಿದೆ, ಡಿಪೋ ಮ್ಯಾನೇಜರ್, ಅವ್ರ ಕಡೆ ನಾನು ಮಾಹಿತಿ ಪಡೆದುಕೊಂಡೆ. 8 ಲಕ್ಷ 9 ಲಕ್ಷ ಕಿಲೋಮೀಟರ್ಗಿಂತ ಮೇಲ್ಪಟ್ಟು ನಡೆದಂಥ ಶಿಥಿಲಾವಸ್ಥೆಯಲ್ಲಿರುವಂಥ ಕೆಟ್ಟೋದಂಥ ಬಸ್ಗಳು ಇಲ್ಲಿ ಇಕ್ಕಿದ್ದಾರೆ. ಹೊಸ ಬಸ್ಗಳು ವಾಪಸ್ ಪಡೆದುಕೊಂಡಿದ್ದಾರೆ. ಇದೇನು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರಾ ಅಥವಾ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ತೊಂದರೆ ಕೊಡಬೇಕು ಅಂತ ಮಾಡ್ತಾ ಇದ್ದಾರಾ? ಯಾರು ಇವತ್ತು ಸಾರಿಗೆ ನೌಕರಿದ್ದಾರೆ, ಹಿರಿಯ ನಾಗರಿಕರಿದ್ದಾರೆ, ಅವರೆಲ್ಲ ಈಗ ರಿಟೈರ್ಮೆಂಟ್ ಬಂದಿದ್ದಾರೆ, ಅವರ ಆರೋಗ್ಯದ ಸಮಸ್ಯೆ ಇದೆ, ಆದರೂ ಅವರಿಗೂ ಪರಿಹಾರ ಇಲ್ಲ. ಈ ಸರ್ಕಾರ ಇವತ್ತು ದಪ್ಪ ಚರ್ಮದ ಧೋರಣೆ ಅನುಸರಿಸ್ತಾ ಇದೆ. ಇದನ್ನು ಖಂಡಿಸ್ತೇನೆ. ಇದೇ ರೀತಿ ಸರ್ಕಾರ ಮುಂದುವರಿದರೆ ಎಲ್ಲ ವಿದ್ಯಾರ್ಥಿಗಳಿಗೆ ತೆಗೆದುಕೊಂಡು, ಬಾಲ್ಕಿ ತಾಲೂಕಿನ ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕರಿಗೆ ತೆಗೆದುಕೊಂಡು ಇವರ ವಿರುದ್ಧ ಉಗ್ರ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಕೌಡೋ ಗ್ರಾಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಸ್ಥಾನದ ಅಭ್ಯರ್ಥಿ ಶ್ರೀ ಭೀಮರಾವ್ ಪಾಟೀಲ್ ಅವರು ಸುಮಾರು 19 ಪಂಚಾಯತ್ ಸದಸ್ಯರಿಗೆ ಭೇಟಿ ಮಾಡಿ ಮತಯಾಚನೆ ಮಾಡಿದರು. ತದನಂತರ ಮನೆಗಳಿಗೆ ತೆರಳಿ ಮತ ನೀಡುವಂತೆ ಪ್ರಚಾರ ಮಾಡಿದರು. ಈ ಸಂದರ್ಭದಲ್ಲಿ ಭೀಮರಾವ್ ಪಾಟೀಲ್ ಅವರು ಮಾತನಾಡಿ, ಭೀಮರಾವ್ ಪಾಟೀಲ್ ಅವರಿಗೆ ಜನರು ಆಶೀರ್ವಾದ ಮಾಡಲಿದ್ದಾರೆ, ಗೆಲುವು ನಮ್ಮದೇ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ವೇಳೆ ಔರಾದ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಸಂಜು ಕುಮಾರ್ ಹಲ್ಬರ್ಗೆ, ಭೀಮಸೇನ್ ಸಿಂಧೆ, ಡಾಕ್ಟರ್ ಲಕ್ಷ್ಮಣ್ ಸೊರಳಿಕರ್, ಮೀನಾಕ್ಷಿ ಸಂಗ್ರಾಮ್, ಶರಣಪ್ಪ ಪಾಟೀಲ್, ಹನುಮಂತ್ ಕೌಡಗಾವ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈಗ ನೀವು ಆಲ್ರೆಡಿ ಎಲ್ಲ ಕಡೆ ನೀವು ಓಡಾಡ್ತಾ ಇದ್ದೀರಿ, ಔರಾದ್ನಲ್ಲಿ ಒಂದು ದೊಡ್ಡ ಫಂಕ್ಷನ್ ಆಯಿತು. ಹಿಂಗಾಗಿ ಏನಂದ್ರೆ ಈಗ ಏನು ಅನಿಸ್ತಾ ಇದೆ ನಿಮ್ಗೆ ಈ ಚುನಾವಣೆ? ಈಗ ಔರಾದ್ನಾಗ ನಂದು ಇದ್ರ ಪ್ರಕಾರ ನಾನು ಇನ್ನೂ ಒಂದು 7 ಪಂಚಾಯತ್ ಅಡ್ಡಾಡೀನಿ ವಿಜಯ್ ಸಿಂಗ್ ಅವ್ರ ಜೊತೆ. ಈಗ ಸಹೋದರದ ಮೀನಾಕ್ಷಿ ಅಕ್ಕವ್ರ ಜೊತೆ, ನಮ್ಮ ಅಧ್ಯಕ್ಷರ ಜೊತೆ ಮೊದಲನೇ ಪಂಚಾಯತ್ ಇದೆ. 21ರಲ್ಲಿ 21 ಮೆಂಬರ್ಸ್ ಎಲ್ಲ ಬಂದಿದ್ದಾರೆ. ಅಂದ್ರೆ ಇಷ್ಟರ ಮೇಲೆ ನೀವು ತಿಳ್ಕೊಬಹುದು ಕಿ ಮೆಂಬರ್ಸು ಮತ್ತು ಕ್ಯಾಂಡಿಡೇಟು ನಮ್ಮ ಪಾರ್ಟಿ ಮ್ಯಾಗ ಅವ್ರು ಎಷ್ಟು ಫೇತ್ ಇಕ್ಕಿದ್ದಾರೆ, ಅವ್ರು ಎಷ್ಟು ಭರೋಸೆ ಇಕ್ಕಿ. ಈಗ ನೋಡ್ತಾ ಇದ್ರೆ ನೀವೇ ನಮ್ಗೆಲ್ಲ ಕರೆಸಿ ನಾಷ್ಟ ಮಾಡಿಸಿ ಊಟ ಮಾಡಿ ಇದು ಮಾಡ್ತಾ ಇದ್ರೆ ನಂಗಿಲ್ಲ ಔರಾದಿನಿಂದ ಏನಿಲ್ಲ ಅಂದ್ರು 70% ಅಬೋ 40 ಪೈಕಿ 500ಕ್ಕಿಂತ ಜಾಸ್ತಿ ನಿಮಗೆ ಬರ್ತಾವ. ಸರಿ, ಮತ್ತೇನಂದ್ರೆ ಈಗ ಅವರು ಮೊನ್ನೆ ಅಲ್ಲೆಲ್ಲಿ ಪ್ರಚಾರ ಮಾಡ್ತಾ ಇದ್ದಾರ, ಇವ್ರು ಭೀಮರಾವ್ ಪಾಟೀಲ್ ಹೊಸಬರಿದ್ದಾರ, ಇವ್ರಿಗೆ ಏನು ಗೊತ್ತಿಲ್ಲ, ಇವರು ಏನಂದ್ರೆ ಈ ರೀತಿ ಒಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಈಗ ನಾನು ನಿಮ್ಗೆ ಹೇಳಕ್ ಇಚ್ಛೆ ಪಡ್ತೀನಿ, ಯಾವಾಗ ಶಾಸಕರಾದ ಪ್ರಭು ಚವ್ಹಾಣ್ ಅವ್ರು ಬಾಂಬೆದಾಗಿದ್ದರು, ಅವಾಗೇ ಹಿಡಿದು ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರಾಗಿ ಸುಮಾರು ನಮ್ಮ ತಂದೆಯವ್ರದ್ದು 4 MLA ಎಲೆಕ್ಷನ್, 3 MLC ಎಲೆಕ್ಷನ್, ಮತ್ತು ಕಾಂಗ್ರೆಸ್ ಸೇವಾ ಮಾಡ್ಕೋತಾನೆ 25 ವರ್ಷ ಹಿಡಿದು ನಾ ಹುಮ್ನಾಬಾದ್ ತಾಲೂಕದಲ್ಲಿ ಇದ್ದೆ. ನೀವು ಹುಮ್ನಾಬಾದ್ ಜನತೆ ಮಹಾಜನತೆಗೆ ತಾವು ಕೇಳ್ಬೋದು. ನಾನು ಈಗೀಗೆ ಬಂದಿದ್ದೀನಿ ಪಾರ್ಟಿದಲ್ಲಿ, ನಾ 7 ವರ್ಷ ಹಿಡಿದು ಕಾಂಗ್ರೆಸ್ ಪಕ್ಷ ಕಡೆ ನಾನು ದುಡಿತಾ ಇದ್ದೀನಿ. ಈಗ ಮತ್ತೊಂದು ಏನಂದ್ರೆ, ಈಗ ಮೊನ್ನೆ ಖೂಬಾ ಅವ್ರು ಅಂದ್ರು ಏನಂದ್ರೆ ಇವರು ಈಶ್ವರ್ ಖಂಡ್ರೆ ಅವರು ತಮ್ಮ ಕೊಟ್ಟಿನ ಟಿಕೆಟ್ ಅವ್ರಿಗೆ ಕೊಟ್ಟು ಬಿಟ್ಟಾರ, ಅವರು ಕೊಳ್ಳಿ ಹಾಕ್ಯಾರ, ಇದು ಕ್ಯಾಂಡಿಡೇಟ್ ಇದೆಯಲ್ಲ ಅಂತ ಈ ರೀತಿ ಕೂಡ ನಮ್ದು ಯಾವ್ದು ನಮ್ಮ ಪಾರ್ಟಿಯಾಗ ಯಾರಿಗೂ ಹೈಕಮಾಂಡ್ ಏನ್ ಫೈನಲ್ ಮಾಡ್ತದ ಫೈನಲ್. ನಮ್ಮ ಪಾರ್ಟಿಯಾಗ ನಂಗೆ ಕ್ಯಾಂಡಿಡೇಟ್ ಅಂತ ಇದು ಮಾಡಿಕೊಟ್ರೆ ಅದು ಕ್ಯಾಂಡಿಡೇಟ್ ನಾ ಇದ್ದೀನಿ, ಯಾವುದು ನಾ ಇದ್ದೀನಿ, ಯಾವುದು ನಂಬರ್ ಯಾವುದು ಬೇರೆ ಕ್ಯಾಂಡಿಡೇಟ್ ಯಾರು ಇದು ಮಾಡಿದ್ದೀನಿ. ಈಗ ಸುಮ್ಮನೆ ಖೂಬಾ ಸಾಬರು ಅಪಪ್ರಚಾರ ಮಾಡ್ತಾರಂದ್ರೆ ಅದಕ್ಕೇನು ಬಾಯಿ ಹಿಡಪ್ಲೇ ಇಲ್ಲ. ಸರ್, ಈಗ ಇಡೀ ಜಿಲ್ಲೆಯಲ್ಲಿ ನೋಡಿದ್ರೆ ಈಗ
ನಮ್ದು ಒನ್ ಮ್ಯಾನ್ ಶೋ ನಮ್ಮ ಕಾಂಗ್ರೆಸ್ ಏನಿದೆ ಹೈಕಮಾಂಡ್ ಇಸ್ ಫೈನಲ್. ಈಗ ಯಾವ್ದಾದ್ರು ಮೀಡಿಯಾದಲ್ಲಿ ಪೇಪರ್ದಲ್ಲಿ ಯಾರಾದ್ರೂ ಅಪ್ಲಿಕೇಶನ್ ಹಾಕಿದ್ದು ಏನಾದ್ರು ನೋಡಿದ್ರೆ ಹಿಂದೆ ಮುಂದೆ ಈ ಬಿಜೆಪಿದಾಗೆ 3-4 ಜನ ಹಾಕಿರು, ಪ್ರಕಾಶ್ ಖಂಡ್ರೆಗೆ ಅಭಿವೃದ್ಧಿ ಮಾಡಿ, ನಮ್ಮಲ್ಲಿ ಯಾರು ಮಾಡೇ ಇಲ್ಲ. ಈಗ ಮತ್ತೊಂದು ಪ್ರಕಾಶ್ ಖಂಡ್ರೆ ಅವರು ನಾನು ಸತ್ತು ಗೆದ್ದೀನಿ ಅಥವಾ ಸಾವಿನ ಮುಖದಿಂದ ಗೆದ್ದು ಬಂದೀನಿ, ನಾವು ದಯವಿಟ್ಟು ನಾನು ಒಂದ್ಸಲ ಗೆದ್ದು ಕೂಡ ಅನುಕಂಪದಿಂದ ಓಟ್ ಕೇಳ್ತಾ ಇದ್ದಾರೆ. ಈಗ ಅನುಕಂಪ ಇದ್ರಾಗ ಯಾಕೆ ಅನುಕಂಪ ರೀ? ಈ ದಿನ ಎಲ್ಲಿ ಹೋಗಿರೋರು ಸಾಹೇಬರು? ಈ ದಿನ ನಿಮ್ಮ ಅವರ ತಾಲೂಕದಾಗ ಬಂದಿದ್ರ? ಯಾವ್ದಾದ್ರು ಬಾಲ್ಕಿದಾಗ? ಈಗ ಅವ್ರ ಎಲ್ಲಾ ಪಾರ್ಟಿ ಮುಗಿದ, ಬಿಜೆಪಿ ಮುಗೀತು, ಜನತಾದಳ ಮುಗೀತು, ಮತ್ ಬಿಜೆಪಿ ಹೋಗಿದ್ದಾರೆ. ಮತ್ ಅವ್ರ ಇದ್ರೊಳಗೆ ಏನಾರ ಆಯ್ತಪ್ಪ ಮತ್ ಕಾಂಗ್ರೆಸ್ ಬರ್ಬೋದು ಮೋಸ್ಟ್ಲಿ. ಇಸ್ರೇಲ್ ಪ್ರಧಾನಿಯವರ ಮಾಧ್ಯಮ ಸಲಹೆಗಾರ್ತಿ ಅವಿಶಾಗ್ ಅವಿನೋಮ್ ಅವರು ಬೀದರ್ ಭೇಟಿಗೆ ಉತ್ಸುಕತೆ ತೋರಿದ್ದಾರೆ ಎಂದು ರಾಜ್ಯ ಅಭಿವೃದ್ಧಿ ಸಮನ್ವಯ ಮತ್ತು ಮೇಲುಸ್ತುವಾರಿ ಸಮಿತಿ ಸದಸ್ಯ ಶಿವಯ್ಯ ಸ್ವಾಮಿ ತಿಳಿಸಿದ್ದಾರೆ. ಭಾರತ ಪ್ರವಾಸದಲ್ಲಿ ಇರುವ ಅವರಿಗೆ ನವದೆಹಲಿಯಲ್ಲಿ ಬಿದ್ರಿ ಕಲೆಯ ಸ್ಮರಣಿಕೆ ನೀಡಿ ಸ್ವಾಗತಿಸಿ ಐತಿಹಾಸಿಕ ಬೀದರ್ ಜಿಲ್ಲೆಗೆ ಆಹ್ವಾನ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಅವಿನಾಶ್ ಅವಿನೋಮ್ ಅವರು ಯುನೆಸ್ಕೋದ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿರುವ ಹಂಪಿ, ಪಟ್ಟದಕಲ್ಲು, ಐಹೊಳೆಗೆ ಭೇಟಿ ಕೊಡಲಿದ್ದಾರೆ. ಅವರಿಗೆ ವಾಸ್ತುಶಿಲ್ಪ ವೈಭವಕ್ಕೆ ಹೆಸರಾದ ಜಲಸಿಂಗಿಯ ಮಹಾದೇವ ಮಂದಿರ ಸೇರಿದಂತೆ ಬೀದರ್ನಲ್ಲಿ ಇರುವ ಪೌರಾಣಿಕ, ಐತಿಹಾಸಿಕ ಹಾಗೂ ಪ್ರವಾಸಿ ತಾಣಗಳ ಮಾಹಿತಿ ನೀಡಲಾಗಿದೆ. ವಿಶ್ವ ಪ್ರಸಿದ್ಧ ಬಿದಿರಿ ಕಲೆಯನ್ನು ಪರಿಚಯಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬೀದರ್ ತಾಣಗಳ ವೀಕ್ಷಣೆ ಬಯಕೆ ವ್ಯಕ್ತಪಡಿಸಿದ್ದಾರೆ. ಅವರ ಭೇಟಿಯಿಂದ ಇಸ್ರೇಲ್ ಭಾರತ ಸಂಬಂಧ ವೃದ್ಧಿ, ಪ್ರವಾಸೋದ್ಯಮ, ಬಿದಿರಿ ಕಲೆ ಬೆಳವಣಿಗೆಗೆ ನೆರವಾಗಲಿದೆ. ಇಲ್ಲಿಗೆ ಭೇಟಿ ನೀಡುವ ಇಸ್ರೇಲ್ ಪ್ರವಾಸಿಗರ ಸಂಖ್ಯೆ ಹೆಚ್ಚಲಿದೆ. ಬಿದಿರಿ ಕಲೆಗೆ ಅಲ್ಲಿ ಮಾರುಕಟ್ಟೆ ದೊರಕಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ರಾಜ್ಯಸಭೆ ಮಾಜಿ ಸದಸ್ಯರೂ ಆದ ರಾಷ್ಟ್ರೀಯ ಸ್ಮಾರಕಗಳ ಪ್ರಾಧಿಕಾರದ ಅಧ್ಯಕ್ಷ ತರುಣ್ ವಿಜಯ್ ಅವರು ಬೀದರ್ ಭೇಟಿಗೆ ತಮ್ಮ ಆಮಂತ್ರಣಕ್ಕೆ ಸಮ್ಮತಿಸಿದ್ದಾರೆ. ಐತಿಹಾಸಿಕ ಮಹತ್ವ ಹೊಂದಿರುವ ಬೀದರ್ ಕೋಟೆ, ಬಸವ ಕಲ್ಯಾಣದ ಅನುಭವ ಮಂಟಪ ಸೇರಿದಂತೆ ಜಿಲ್ಲೆಯಲ್ಲಿರುವ ವಿವಿಧ ತಾಣಗಳು ಹಾಗೂ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಇರುವ ಅವಕಾಶಗಳ ಬಗ್ಗೆ ಅವರ ಗಮನ ಸೆಳೆಯಲಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಕೃಷಿ ಮತ್ತು ಪರಿಸರ ಖಾತೆ ರಾಜ್ಯ ಸಚಿವರ ಮಾಧ್ಯಮ ಸಲಹೆಗಾರ ಪಂಕಜ್ ಮಿಶ್ರಾ, ಪ್ರಮುಖರಾದ ದೀಕ್ಷಾ ಕೌಶಿಕ್ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಔರಾ ತಾಲೂಕಿನ ಏಕಂಬ ಗ್ರಾಮದಲ್ಲಿ ಗೋರ್ ಬಂಜಾರ ಸಮಾಜದ ಗೋರ್ ಮೇಳಾವ ಯಶಸ್ವಿ. ಪೀಡಿತ, ವಂಚಿತ, ಶೋಷಿತರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವುದೇ ನಮ್ಮ ಉದ್ದೇಶ. ಸಂದೇಶ್ ಚೌಹಾಣ್. ಏಕಂಬದಲ್ಲಿ ನಡೆದ ಗೋರ್ ಮೇಳದಲ್ಲಿ ಕಾಶಿನಾಥ್ ನಾಯಕ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ಸಂದೇಶ್ ಚೌಹಾಣ್. ವಿವಿಧ ಮುಖಂಡರಿಂದ ನುಡಿ ನಮನ ಉಪನ್ಯಾಸ ಕಾರ್ಯಕ್ರಮ. ಡಿಸೆಂಬರ್ 2ನೇ ವಾರದಿಂದ ಬೀದರ್ನಿಂದ ಬೆಂಗಳೂರಿಗೆ ಟ್ರೂಜೆಟ್ ವಿಮಾನ ಪ್ರತಿನಿತ್ಯ ಹಾರಾಟ. ಜನರ ಪ್ರಯಾಣಕ್ಕೆ ಎಷ್ಟರ ಮಟ್ಟಿಗೆ ಸ್ಪಂದಿಸಲಿದೆ ಕಾದು ನೋಡಬೇಕಾಗಿದೆ. ಡಿಸಿ ರಾಮಚಂದ್ರನ್ ಆರ್. ಹುಮ್ನಾಬಾದ್ ತಾಲೂಕು ವಕೀಲರ ಸಂಘದ ವತಿಯಿಂದ ಪ್ರತಿಭಟನೆ. ಉಪ ನೋಂದಣಿ ಅಧಿಕಾರಿಗೆ ವರ್ಗಾವಣೆ ಮಾಡುವಂತೆ ಆಗ್ರಹ. ತಹಸೀಲ್ದಾರ್ ಅವರಿಗೆ ಮನವಿ. ಬೀದರ್ ಜಿಲ್ಲೆಯಲ್ಲಿ ಸಾರಿಗೆ ಸಂಪರ್ಕ ವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ. ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆಯಾಗುತ್ತಿದೆ. ಹೀಗೆ ಮುಂದುವರೆದರೆ ವಿದ್ಯಾರ್ಥಿಗಳೊಂದಿಗೆ ಉಗ್ರ ಪ್ರತಿಭಟನೆ. ಶಾಸಕ ಈಶ್ವರ್ ಖಂಡ್ರೆ. ಔರಾ ತಾಲೂಕಿನ ಕೌಡ್ಗಾಂವ್ ಗ್ರಾಮದಲ್ಲಿ ಕಾಂಗ್ರೆಸ್ನ ಭೀಮರಾವ್ ಪಾಟೀಲ್ ಅವರಿಂದ ಭರ್ಜರಿ ಪ್ರಚಾರ. 19 ಗ್ರಾಮ ಪಂಚಾಯತ್ ಸದಸ್ಯರಿಗೆ ಭೇಟಿ. ಮನೆಗಳಿಗೆ ತೆರಳಿ ಮತಯಾಚನೆ. ಇಸ್ರೇಲ್ ಪ್ರಧಾನಿಯವರ ಮಾಧ್ಯಮ ಸಲಹೆಗಾರ್ತಿ ಅವಿಶಾಗ್ ಅವಿನೋಮ್ ಅವರಿಗೆ ರಾಜ್ಯ ಅಭಿವೃದ್ಧಿ ಸಮಿತಿ ಸದಸ್ಯ ಶಿವಯ್ಯ ಸ್ವಾಮಿ ಭೇಟಿ. ಬೀದರ್ ಭೇಟಿಗೆ ಇಸ್ರೇಲ್ ಮಾಧ್ಯಮ ಸಲಹೆಗಾರ್ತಿ ಉತ್ಸುಕತೆಯ ಇಂಗಿತ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.